ಸರಿ, ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಎಷ್ಟು ಉಲ್ಲೇಖ ಮಾಡಿದ್ರಿ, ಮಾತಾಡಿದ್ರಿ ನೀವು. ಅದು ಹಂಗೆ ಚರ್ಚೆಗೆ ಬಂತು. ಈ 2.5 ವರ್ಷಗಳಲ್ಲಿ ಆಗಾಗ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಾಯಿತು. ನೀವು ಹೇಳ್ಬೋದು ಇದು ಜನಸಾಮಾನ್ಯರು ಅವರು ಇವರು ಮಾತಾಡ್ತಿದ್ದಾರೆ ಅಂತ. ಕೆ.ಎನ್. ರಾಜಣ್ಣ ಅವರಿಂದ ಹಿಡಿದು ಹಲವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಕಾಂಗ್ರೆಸ್ ನಾಯಕರೇ. ಹಂಗಾಗಿ ಕೇಳೋದು, ಈ ಇಬ್ಬರ ಜಟಾಪಟಿಯಲ್ಲಿ ಮೂರನೇವ್ರಿಗೆ ಏನಾದರೂ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆಯಾ? ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಮಯ ಜಾಸ್ತಿ ತಗೋತಾ ಇದೆಯಾ, ಅಥವಾ ಅಳದು ತುಗಿ ಒಳ್ಳೆ ನಿರ್ಧಾರಕ್ಕೆ ಬರೋಕ್ಕೆ ಈ ಸಮಯವನ್ನ ವಿನಿಯೋಗಿಸ್ತಾ ಇದೆಯಾ? ಈಗ ನೋಡಿ ಅಮ್ಮ, ಹೈಕಮಾಂಡು ಭಾಳ ನಮ್ಮ ಸ್ಟ್ರಾಂಗ್ ಇದೆ ನಮ್ಮದು. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳುವಂಥ ಶಿಸ್ತಿನ ಸಿಪಾಯಿಗಳು ಅವರಿಬ್ಬರು ಕೂಡ. ಸಿದ್ದರಾಮಯ್ಯನವರು ಎಷ್ಟೋ ಸಾರಿ ಹೇಳಿದ್ದಾರೆ, ನಾನು 5 ವರ್ಷ ಈ ರಾಜ್ಯದ ಜನ ನನ್ನನ್ನು ಆರಿಸಿದ್ದಾರೆ, 5 ವರ್ಷ ನಾನು ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಟ್ಕೊಂಡು ಆಡಳಿತ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಗಲಿ ಅಂತಲೂ ಕೂಡ ಹೇಳಿದರು. ಆಲ್ ದಿ ಬೆಸ್ಟ್ ಅಂತ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಅವರಿಬ್ಬರ ಮಧ್ಯದಲ್ಲಿ ಏನಾಗಿದೆ ಗೊತ್ತಿಲ್ಲ. ಈಗ ಇತ್ತೀಚೆಗೆ 1 ವಾರದಿಂದ ಸುಮ್ಮನೆ ಇದು ಭಾಳ ಸುದ್ದಿ ಹರಡ್ತಾ ಇದೆ. ಇವ್ರು ರಾಜೀನಾಮೆ ಕೊಡಬೇಕು, ಇವ್ರು ಹಿಂಗೆ ಒಪ್ಪಂದ ಆಗಿತ್ತು, ಮಾತು ಕೊಟ್ಟಿದ್ರು, ಅದೆಲ್ಲ ಕೊಟ್ಟಿದ್ರು. ನಾನು ಮಾತು ಕೊಟ್ಟಿದ್ದು ಗ್ಯಾರಂಟಿ ಬಗ್ಗೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಮುಖ್ಯಮಂತ್ರಿ ನಾವು ಏನು ಮಾತು ಕೊಟ್ಟಿದ್ದು ನಾವು ಮಾತಿನಂತ ನಡ್ಕೊಂಡಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಸುದ್ದಿ ನಿಮಗೆ ಗೊತ್ತಿದೆ. ಈ ಮಧ್ಯದಲ್ಲಿ ಇಷ್ಟೆಲ್ಲ ಗೊಂದಲ ಎಲ್ಲ ಆಗ್ತಿರುವಾಗ ನಾವು ಕೂಡ ಹೇಳೋದು ಹೈಕಮಾಂಡ್ನಲ್ಲಿ ವಿನಂತಿ ಮಾಡಿದ್ದೀವಿ, ಇವರಿಬ್ಬರು ನಾಯಕರನ್ನ ಕರೆಸಿ ತಕ್ಷಣವೇ ಈ ಗೊಂದಲನ ನಿವಾರಣೆ ಮಾಡಿ ಆಡಳಿತದ ಮೇಲೆ ಮತ್ತು ಜನಸಾಮಾನ್ಯ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು, ಪಕ್ಷದ ಇಮೇಜು ಕೂಡ ಕಡಿಮೆ ಆಗಬಾರ್ದು. ಇವತ್ತು ನಮ್ಮ ಪಕ್ಷ ಒಳ್ಳೆ ಇಲ್ಲಿ ಸ್ಟ್ರಾಂಗ್ ಇದೆ, ಕರ್ನಾಟಕದಲ್ಲಿ ಭಾಳ ಸ್ಟ್ರಾಂಗ್ ಇದೆ. ಎಲ್ಲ ನಾಯಕರುಗಳು ಭಾಳ ಸ್ಟ್ರಾಂಗ್ ಇರೋಂಥ ನಾಯಕರಿದ್ದಾರೆ ನಮ್ಮಲ್ಲಿ. BJPಯಲ್ಲಿ ನೋಡಿದರೆ ಹೋಲಿಸಿದ್ರೆ ಅಂದರೆ ಅಲ್ಲಿ ನಾಯಕತ್ವನೇ ಇಲ್ಲ. ಇಲ್ಲಿ ಒಳ್ಳೊಳ್ಳೆ ನಾಯಕರೆಲ್ಲ ಇದ್ದಾರೆ. ಅದರಿಂದ ನೀವು ಬಡವರಿಗೆ ಕೆಲಸ ಮಾಡ್ತಿದ್ದೀವಿ, ನಾಡಿನ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ. ಈ ಕಾರಣದಿಂದ ಹೈಕಮಾಂಡ್ ಅವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರಿಬ್ಬರನ್ನು ಕರೆಸಿ ಏನಾಗಿದೆ ಅನ್ನೋದು ಹೇಳಿ ಬದಲಾವಣೆ ಇಲ್ಲ ಅಂತ ಹೇಳಬೇಕು. ಇಲ್ಲ ಏನಾದರೂ ಮಾತು ಕೊಟ್ಟಿದ್ನಿ ಅಂದರೆ ಅದೇನು ಮಾತಿದೆಯೋ ಆ ಮಾತಿನಂತ ಆಗಬೇಕು ಅಷ್ಟೇ.